ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇದು ಬಿಗ್ ಸೈಜು, ದೊಡ್ಡ ಸೈಜಿನ ಬ್ಲೌಸ್ ಇದು. ನೋಡಿ, ಈ ದೊಡ್ಡ ಸೈಜಿನ ಬ್ಲೌಸ್ ಕೊಟ್ಟಾಗ ನಾವು ಯಾವ್ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕೊನೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ. ಇದು ಅಳತೆ ಬ್ಲೌಸು, ಹಾಗೆ ಇದು ಬಟ್ಟೆ ಮೇನ್ ಫ್ಯಾಬ್ರಿಕ್. ಇದು ನೋಡಿ ಬ್ಲೌಸ್ ಪೀಸ್ ಇದು. ಸ್ನೇಹಿತರೆ ನೋಡಿ, ಮೇನ್ ಫ್ಯಾಬ್ರಿಕ್ ಬಂದು 1 ಮೀಟರ್ ಇದೆ. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ 1 ಮೀಟರ್ ಬೇಕಾಗುತ್ತೆ. ಹಾಗಾಗಿ ನೋಡಿ 1 ಮೀಟರ್ ತರಿಸಿದ್ದೀನಿ ನಾನು. ನೋಡಿ ಸ್ನೇಹಿತರೆ, ಇನ್ನೂ 1 ಇಂಚ್ ಜಾಸ್ತಿನೇ ಇದೆ. 1 ಮೀಟ್ರಿಗಂತೂ ಇನ್ನೂ 1 ಇಂಚು ಜಾಸ್ತಿ ಇದೆ. ನೋಡಿ, ಇವಾಗ ನಾನು ಲೈನಿಂಗಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಇದು ಕೂಡ 1 ಮೀಟರ್ ಇದೆ. ನೋಡಿ ಮೊದಲಿಗೆ ನಾವು ಬ್ಯಾಕ್ ಪಾರ್ಟಿಂದ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಇವಾಗ ನಾವು ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ಯಾವ ರೀತಿ ತಗೋಣ ನೋಡೋಣ. ನೋಡಿ, ನಾವು ಮೊದಲಿಗೆ ನಮಗೆ ಬೇಕಾಗಿರೋದು ಸ್ನೇಹಿತರೆ, ಇವಾಗ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಮೊದಲಿಗೆ. ನೋಡಿ, ಬ್ಲೌಸಲ್ಲಿ ನಾವು ಬ್ಯಾಕ್ ಲೆಂತ್ ಎಷ್ಟಿದೆ, ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋದ್ರಿಂದ ನೋಡಿ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ಮೊದಲಿಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಶೋಲ್ಡರ್ ಇದೆ ಮೇಲ್ಗಡೆಗೆ. ನಾನು ಈ ಶೋಲ್ಡ್ರಿಂದ ಮೆಜರ್ಮೆಂಟ್ ತಗೊಂತ ಇದ್ದೀನಿ ಸ್ನೇಹಿತರೆ. ನೋಡಿ, ಲೆಂತ್ ಬಂದು 15 ಇಂಚ್ ಇದೆ. ಬ್ಲೌಸ್ ಲೆಂತ್ ಬಂದು 15 ಇಂಚ್ ಇದೆ ಸ್ನೇಹಿತರೆ. ಇದು ನಾನು ನಿಮ್ಗೆ ಯಾವಾಗಲೂ ಹೇಳಿದೆ, ಇದು ಬಿಗ್ ಸೈಜ್ ಆಗಿತ್ತೆ ಬ್ಲೌಸ್ ಆಗಿರೋದ್ರಿಂದ ನೀವು ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ, ಸೊಂಟ ಸೈಜ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇಲ್ಲೊಂದು ಹೊಲಿಗೆ ಕಟ್ ಆಗಿದೆ, ಇದರ ಮೆಜರ್ಮೆಂಟೇ ತಗೊಳ್ಳೋಣ ನಾವು ಇವಾಗ ಸ್ನೇಹಿತರೆ. ನೋಡಿ, ಸೊಂಟದ ಅಳತೆ ನಾನು ಇದನ್ನ ಎಕ್ಸ್ಟ್ರಾ ಒಂದು ಅರ್ಧ ಮುಕ್ಕಾಲು ಇಂಚು ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ನಾವು ಏನು ಉಕ್ಸ್ ಮನಿ ಮಾಡಿರ್ತೀವಲ್ಲ ಅದನ್ನ ಬಿಟ್ಟು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ ನಾವು. ನೋಡಿ ಎಷ್ಟಿದೆ, ಸೊಂಟದ ಅಳತೆ ಬಂದು 36 ಇದೆ ಸ್ನೇಹಿತರೆ. ನೋಡಿ, ಸೊಂಟದ ಅಳತೆ ಬಂದು 36 ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ, ಬ್ಯಾಕ್ ಸೈಡಿಂದ ಕೂಡ ತಗೋಬಹುದು, ಫ್ರಂಟ್ ಸೈಡಿಂದ ಕೂಡ ತಗೋಬಹುದು ಮೆಜರ್ಮೆಂಟನ್ನು. ನಾನು ನಿಮಗೆ ಬ್ಯಾಕ್ ಸೈಡಿಂದಾನೇ ತಗೋತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಬ್ಯಾಕ್ ಸೈಡಿಂದ ನಾವು ಮೆಜರ್ಮೆಂಟ್ ತಗೋಬೇಕಂದ್ರೆ ಬ್ಲೌಸನ್ನು ಕರೆಕ್ಟಾಗಿ ನೀಟಾಗಿ ಈ ಥರ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಎಲ್ಲಿ ಸಿಂಕ್ ಆಗಬಾರ್ದು. ಸಿಂಕ್ ಆದರೂ ಹೆಚ್ಚು ಕಡಿಮೆ ಅರ್ಧ ಇಂಚು ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ತಗೋಬೇಕಾಗುತ್ತೆ ನಾವು ಬ್ಯಾಕ್ ಪಾರ್ಟಿಂದ. ನೋಡಿ, ಇಲ್ಲಿದೆ ಇದು. ನಾವು ಬಗಲ್ ಸೈಡಿಂದ ಈ ಬಗಲ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಆರ್ಮೋಲಿಂದ ಆರ್ಮೋಲು ಸ್ನೇಹಿತರೆ ನೋಡಿ, ಇದು 21.5 ಇದೆ. ನೋಡಿ, 21.5 ಇದೆ. ಇದನ್ನು ಒಂಚೂರು ಜಾಸ್ತಿನೇ ಇಡ್ತೀನಿ ಸ್ನೇಹಿತರೆ. ನೋಡಿ, ಏನೋ ಪ್ರಾಬ್ಲಮ್ ಆಗಬಾರ್ದು, ಯಾಕಂದರೆ ಇದು ಬಿಗ್ ಸೈಜ್ ಆಗಿರೋದ್ರಿಂದ. ಲೂಸ್ ಇದ್ದರೆ ಏನಿಲ್ಲ ಸ್ನೇಹಿತರೆ, ನಾವು ಹಿಡಿದು ಕೊಡ್ಬೋದು, ಅವರಿಗೆ ಕಡಿಮೆ ಮಾಡ್ಬೋದು. ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಮಾಡಲಿಕ್ಕಾಗಲ್ಲ. ನೋಡಿ, 21.5 ಇದೆ ಸ್ನೇಹಿತರೆ. ಇದು 21.5ಗೆ ನಾನು ಅಲ್ಲಿಗೆ 43 ಆಗುತ್ತೆ. 43.5 ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. 43 ಅಲ್ಲ, 44 ತಗೊತಾ ಇದ್ದೀನಿ. ನೋಡಿ 44 ತಗೊತಾ ಇದ್ದೀನಿ. 1/4 ಇಂಚು ಕಡಿಮೆ ಮಾಡಿದರೆ ಎವರೇಜಲ್ಲಿ ಬೇಕಾದರೆ ನಾವು ಫಿಟ್ಟಿಂಗ್ ಮಾಡ್ಕೋಬೋದು. 1/4 ಇಂಚು ಜಾಸ್ತಿನೇ ತಗೊಂಡಿದ್ದೀನಿ. ನೋಡಿ, ಇದು 44 ಚೆಸ್ಟ್ ಇದೆ ಸ್ನೇಹಿತರೆ. ಈ ಬ್ಲೌಸು 44 ಚೆಸ್ಟ್ ಇದೆ. ಲೆಂತ್ ಬಂದು 15 ಇಂಚು ಲೆಂತ್ ಇದೆ. 38 ಇಂಚು ಸೊಂಟದ ಅಳತೆ ಇದೆ. ನೋಡಿ, ಈ ಮೆಜರ್ಮೆಂಟ್ಗೆ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನೋಡಿ, ಕೆಳಗಡೆಗೆ ನಾನು ಸ್ಟ್ರೈಟ್ ಮಾಡಲಿಕ್ಕೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ, ಹಾಗೆ ಸ್ನೇಹಿತರೆ, ಕೆಳಗಡೆಗೆ ನಾವು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ಕೆಳಗಡೆಗೆ ನಾನು ಬಿಡ್ತಾ ಇದ್ದೀನಿ, ಮಾರ್ಜಿನ್ ಬಿಡ್ತಾ ಇದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ ಅನ್ನ. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಬಿಟ್ಕೋಬಹುದು. ನಾನು ಇದನ್ನ ಅರ್ಧ ಇಂಚ್ ಬಿಡ್ತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ಎಷ್ಟಾದ್ರೂ ಬಿಟ್ಕೋಬಹುದು ಸ್ನೇಹಿತರೆ ಇದನ್ನ. ಹಾಗೆ ಸ್ನೇಹಿತರೆ, ಉದ್ದ ಬಂದು 15 ಇಂಚ್ ಇದೆ. ರೆಡಿ 15 ಇಂಚ್ ಇದೆ. ನಾವು 15.5 ಇಡಬೇಕು. ಇವಾಗ ಅರ್ಧ ಇಂಚು ಮೇಲ್ಗಡೆಗೆ ಶೋಲ್ಡರ್ ಮಾರ್ಜಿನ್ ಸೇರಿ ಇಡ್ತಾ ಇದ್ದೀನಿ. ನೋಡಿ, ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ ಅನ್ನ ತಗೊಂಡಿದ್ದೀನಿ ನಾನು. ಹಾಗಾಗಿ 15.5 ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ನಾವು ಕೊರಳಿನ ಅಗಲ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ, ಕೊರಳಿನ ಉದ್ದ ಅಗಲ ಕೂಡ ನೋಡ್ಕೊಬೇಕು. ಈ ರೀತಿ ಬ್ಯಾಕ್ ಸೈಡಿಂದ ಬ್ಲೌಸನ್ನು ನಾವು ಇಟ್ಟು ಇದನ್ನು ನೀಟಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ, ಎಷ್ಟಿದೆ ಅಂತ ನೋಡ್ಕೊಳ್ಳೋಣ.
ಸ್ನೇಹಿತರೆ 5 ಇಂಚಿದೆ, ಅಂದರೆ ನೋಡಿ 2.5 ಇಡಬೇಕಾಗುತ್ತೆ ನಾವು. 5 ಇಂಚಿದೆ ಇದು, 2.5 ಅಂದರೆ 5 ಇಂಚು ಅಗಲ ಬರುತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಅಗಲ 5 ಇಂಚು ಬರುತ್ತೆ. ಇವಾಗ 5ರ ಅರ್ಧ ಬಂದು 2.5 ಆಗುತ್ತೆ ನೋಡಿ. ನಮಗೆ 2.5 ಇಡ್ತಾ ಇದ್ದೀನಿ. 2.5 ಸ್ನೇಹಿತರೆ, ಒಂದು ನೂಲಷ್ಟು ಕಡಿಮೆ ಇಟ್ಕೊಂಡಿದ್ದೀನಿ. ನಾವು ಸ್ಟಿಚಿಂಗ್ ಮಾಡಿದ ನಂತರ ನಮಗೆ 2.5 ರೆಡಿ ಸಿಗುತ್ತೆ. ಹಾಗೆ ಕೆಳಗಡೆ ಬಂದು 3.5ಗೆ ರೌಂಡ್ ಶೇಪ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೊರಳಿನ ಉದ್ದ, ಬ್ಯಾಕ್ ಸೈಡಿಂದು ಕೊರಳಿನ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕಂದ್ರೆ ನೋಡಿ, ಕೆಳಗಡೆ ನಾವೇನು ಪಟ್ಟಿ ಇರುತ್ತಲ್ಲ ಸ್ನೇಹಿತರೆ, ಅಳತೆ ಬ್ಲೌಸ್ ಕೊಟ್ಟಿದ್ದು, ಇದು ಎಷ್ಟಿದೆ ಅಂತ ನೋಡ್ಕೊಳ್ರಿ. ನೋಡಿ ಕೆಳಗಡೆ ಹಿಂದ್ಗಡೆ ಎಷ್ಟಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ, ನೋಡಿ 4 ಇಂಚಿದೆ ಇದು. ನಾವು 4 ಇಂಚು ಈ ಲೈನಿಂದ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ರೌಂಡ್ ಶೇಪ್ ಇಡ್ತಾ ಇದ್ದೀನಿ ನಾನು. ಈ ಬ್ಲೌಸಿಗೆ ಸಾದಾ ರೌಂಡ್ ಶೇಪು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಹಾಗಾಗಿ ನೀವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಾನು ತಗೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ನೆಕ್ಕಿನ ಉದ್ದ ಬಂದು 11.5 ಇದೆ ನೋಡಿ. ಇದು 11.5 ನೆಕ್ ಉದ್ದ ಇದೆ ಸ್ನೇಹಿತರೆ. ನೋಡಿ ಶೋಲ್ಡರ್ ಅಳತೆ ಬ್ಲೌಸ್ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಶೋಲ್ಡರ್ ಎಷ್ಟಿದೆಯೋ ಅಳತೆ ಬ್ಲೌಸಲ್ಲಿ ನಾವು ಅಷ್ಟನ್ನೇ ಇಡ್ತಾ ಇದ್ದೀವಿ. ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಶೋಲ್ಡ್ರು ಮೊದಲಿಗೆ ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸಲ್ಲಿ ಶೋಲ್ಡ್ರ್ ಬಂದು 3 ಇಂಚಿದೆ ನೋಡಿ. ರೆಡಿ 3 ಇಂಚಿದೆ ಸ್ನೇಹಿತರೆ. ನಾನು 3.25 ಇಂಚ್ ತಗೊತಾ ಇದ್ದೀನಿ ನೋಡಿ. ಡೀಪ್ ಜಾಸ್ತಿ ಇರೋದಕ್ಕೆ ಸ್ನೇಹಿತರೆ ಶೋಲ್ಡರ್ನ ಕಡಿಮೆ ತಗೊಂಡಿದ್ದಾರೆ ಅವರು. ನೋಡಿ 3.25 ಇಂಚ್ ತಗೊತಾ ಇದ್ದೀನಿ. 1/4 ಇಂಚು ನಮಗೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗುತ್ತೆ. ಹಾಗಾಗಿ ನಮಗೆ 3 ಇಂಚು ರೆಡಿ ಬೇಕು ಸ್ನೇಹಿತರೆ. ನೋಡಿ ಇದರಲ್ಲಿ ಟೋಟಲ್ಲು 44 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ 5.5 ಅಥವಾ ನೋಡಿ 5.5 1 ಪಾಯಿಂಟನ್ನು ನಾವು ಶೋಲ್ಡರ್ ಆಗಿ ಮಾರ್ಕ್ ಮಾಡ್ಕೋಬಹುದು ನೋಡಿ. ಅವರು ಅಳತೆ ಬ್ಲೌಸಲ್ಲಿ ಅಷ್ಟೇ ತಗೊಂಡಿದ್ದಾರೆ. ಹಾಗೆ ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ 3.25 ಇಂಚು ಶೋಲ್ಡರ್ ಆಯಿತು ನೋಡಿ. 3.25 ಇಂಚ್ ಶೋಲ್ಡರ್ ಆಯಿತು. ಹಾಗೆ 2.5 ಇಂಚು ನೆಕ್ ವಿಡ್ತ್ ಆಯಿತು ನೋಡಿ. ಇವಾಗ ಆರ್ಮೋಲ್ ಶೇಪನ್ನು ಕಂಡುಹಿಡಿಯೋಣ ಸ್ನೇಹಿತರೆ. ಆರ್ಮೋಲ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನಮಗೆ ವೇಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. 38ಅನ್ನು ನಾವು 4 ಭಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 9, 2, 18, 36, 9.5 ಬರುತ್ತೆ ಸ್ನೇಹಿತರೆ. ನೋಡಿ 9.5 38ರ 4ನೇ 1 ಭಾಗ ಬಂದು 9.5 ಬರುತ್ತೆ. ಅದಕ್ಕೆ 1 ಇಂಚು ನಾವು ಒಂದು ಪ್ಲೇಟಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಎಕ್ಸ್ಟ್ರಾ ತಗೋಬೇಕು. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಸ್ನೇಹಿತರೆ ಇದನ್ನ ಜಾಸ್ತಿನೇ ತಗೊತಾ ಇದ್ದೀನಿ ನೋಡಿ. 2 ಇಂಚು ತಗೊತಾ ಇದ್ದೀನಿ. 2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ತಗೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು 44 ಇದೆ. ನಾವು 44ಅನ್ನು 4 ಭಾಗ ಮಾಡಿದಾಗ ನಮಗೆ 11 ಇಂಚು ಬರುತ್ತೆ. ಒಂದು ಸೈಡ್ ಬಂದು 11 ಇಂಚು ಬರುತ್ತೆ ಸ್ನೇಹಿತರೆ. ನೋಡಿ 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 11 ಇಂಚ್ ಬಂತು. ಹಾಗೆ 2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತಗೋಬೋದು ಸ್ನೇಹಿತರೆ. 1.5 ಇಂಚ್ ಬೇಕಾದರೂ ತಗೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ದಪ್ಪ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಪ್ಪ ಆದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ನಾನು 2 ಇಂಚ್ ತಗೊಂಡಿದ್ದೀನಿ. ನೀವು 1.5 ಇಂಚ್ ಬೇಕಾದರೂ ತಗೋಬೋದು ಸ್ನೇಹಿತರೆ. ನೋಡಿ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ನಾವು ಆರ್ಮೋಲ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯೋದು ಹೇಗೆ ಅಂದರೆ ನೋಡಿ ಅಳತೆ ಬ್ಲೌಸ್ ತೊಗೊಂಬಿಡಿ ಸ್ನೇಹಿತರೆ. ಬ್ಯಾಕ್ ಸೈಡಿಂದ ನಾವು ಮೆಜರ್ಮೆಂಟ್ ಹೋಗಬೇಕಾಗುತ್ತೆ ನೋಡಿ. ಇವಾಗ ಸ್ನೇಹಿತರೆ ನೋಡಿ ನಾನು ಬ್ಲೌಸ್ ಏನು ಉಲ್ಟಾ ಮಾಡಿಲ್ಲ, ಮೇಲ್ಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವೇನು ನಾನು ಲೈನ್ ಹಾಕೊಂಡಿದ್ದೀವಿ ನಾವು 44ಕ್ಕೆ ಚೆಸ್ಟ್ ಮೆಜರ್ಮೆಂಟು ಹಾಗೆ ವೇಸ್ಟ್ ಮೆಜರ್ಮೆಂಟಿಗೆ ಏನು ಲೈನ್ ಹಾಕೊಂಡಿದ್ದೀವಿ ಅದ್ರ ಮೇಲೆ ಈ ಥರ ಇಟ್ಕೊಂಬಿಡಿ ಇದನ್ನು ಅಳತೆ ಬ್ಲೌಸನ್ನು. ನೋಡಿ ಕೆಳಗಡೆ ನಾನು ಮಾರ್ಜಿನ್ ಕೂಡ ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಇದು ನಮಗೆ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಇದ್ರ ಥ್ರೂ ನೀವು ನೆಕ್ ಉದ್ದನೂ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಗೆ ಬರ್ತಾ ಇದೆ, ಇದು ನೆಕ್ ಉದ್ದ ಕೂಡ ಇಲ್ಲಿಗೆ ಬರ್ತಾ ಇದೆ. ನೋಡಿ ನೀವು ಆರ್ಮೋಲ್ ಶೇಪನ್ನು ಕೂಡ ಕೆಳಗಡೆಯಿಂದ ನೋಡಿ ನಾನು ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ. ಕೆಳಗಡೆಯಿಂದ ನೋಡಿ ಇಲ್ಲಿಗೆ ಇದು ಆರ್ಮೋಲ್ಸ್ ಡೌನಿಂಗ್ ಇದೆ ಸ್ನೇಹಿತರೆ. ಅದಕ್ಕೆ ನೋಡಿ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ನೋಡಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಆರ್ಮೋಲ್ ಕ್ರಾಸಿಗೋಸ್ಕರ ನಾನು 1.5 ಇಂಚ್ ತೊಗೊಂಡಿದ್ದೀನಿ. 1.5ಗೆ ನೋಡಿ ಇದಕ್ಕೆ ಒಂದು ಈ ಥರ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಆರ್ಮೋಲ್ ಶೇಪ್ ಇದು.
ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪು. ನಿಮಗೆ ಇನ್ನೂ ಡೌಟ್ ಇತ್ತು ಅಂದರೆ ಸ್ನೇಹಿತರೆ ಅಳತೆ ಬ್ಲೌಸ್ ತೊಗೊಂಡು ನೀವು ಮೆಜರ್ಮೆಂಟ್ ನೋಡ್ಬೋದು. ನೋಡಿ ನಾನು ಇದ್ರ ಬ್ಯಾಕ್ ಸೈಡಿಂದ ತೊಗೊಂಡಿದ್ದೀನಿ. ನಾನು ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಅರ್ಧ ಇಂಚು ಮೇಲ್ಗಡೆಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮೆಜರ್ಮೆಂಟ್ ನೋಡ್ತಾ ಇದ್ದೀನಿ. ನೋಡಿ ನಿಮಗೆ ಡೌಟ್ ಇದ್ದರೆ ಸ್ನೇಹಿತರೆ ಅಳತೆ ಬ್ಲೌಸಲ್ಲಿ ಮೊದಲಿಗೆ ಚೆಕ್ ಮಾಡ್ಕೊಂಬಿಡಿ. ನೋಡಿ ಇದು ಸ್ಟಿಚಿಂಗ್ ಆಗಿರೋದ್ರಿಂದ 1/4 ಇಂಚು ಕಡಿಮೆ ಬರುತ್ತಿದೆ. ಬಟ್ ಇದು ಕೂಡ ಸ್ಟಿಚಿಂಗ್ ಆದ ನಂತರ 1/4 ಇಂಚ್ ಕಡಿಮೆ ಆಗುತ್ತೆ. ಇದೇ ರೀತಿ ಆಗುತ್ತೆ ಸ್ನೇಹಿತರೆ. ಆರ್ಮೋಲ್ ಕೂಡ ಕರೆಕ್ಟಾಗಿ ಬಂದಿದೆ ನೋಡಿ, ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದೆ. ಇವಾಗ ಬನ್ನಿ ಸ್ನೇಹಿತರೆ ಕಟ್ ಮಾಡೋಣ. ನೋಡಿ ಇಲ್ಲಿ ಒಂದು ಟಕ್ಸ್ ಕೂಡ ಡಾಟ್ ಪಾಯಿಂಟ್ ಕೂಡ ಬರುತ್ತೆ ಸ್ನೇಹಿತರೆ. ಇವೆರಡು ಸೆಂಟ್ರಿಗೆ ಈ ಡಾಟ್ ಪಾಯಿಂಟನ್ನು ಇಡಲೇಬೇಕಾಗುತ್ತೆ. ನೋಡಿ ಇವಾಗ ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ ನಾನು ಇದನ್ನು ಈ ಬ್ಯಾಕ್ ರೌಂಡ್ ಶೇಪನ್ನು ಕಟ್ ಮಾಡಲ್ಲ. ಇವಾಗ ನಾನು ನಂತರ ಕಟ್ ಮಾಡ್ಕೊತೀನಿ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ ಇದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಒಂಚೂರು ಜಾಸ್ತಿ ತೊಗೊಂಬಿಡಿ. ಫ್ರಂಟ್ ಪಾರ್ಟನ್ನು 1 ಇಂಚಿನಷ್ಟು ಜಾಸ್ತಿ ಫೋಲ್ಡ್ ಮಾಡ್ಕೊಂಬಿಡಿ. ಈ ಬ್ಯಾಕ್ ಪಾರ್ಟಿಗಂತೂ 1 ಇಂಚನ್ನು ಜಾಸ್ತಿ ತೊಗೋಬೇಕು ಇದಕ್ಕೆ. ನೋಡಿ ನಾನು ಜಾಸ್ತಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟಿಗೆ ಈ ಥರ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಕಾಜಾ ಪಟ್ಟಿ ಹಾಗೆ ನೋಡಿ ಉಕ್ಸ್ ಪಟ್ಟಿಗೆ 1/4 ಇಂಚನ್ನು ನಾನು ಬಿಡ್ತಾ ಇದ್ದೀನಿ. ನೀವು ಅರ್ಧ ಇಂಚ್ ಬೇಕಾದರೂ ಬಿಡ್ಬೋದು. ನಾನು 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ ಬಿಡ್ತೀನಿ, ಅರ್ಧ ಇಂಚಿಗಿಂತ ಕಡಿಮೆ ಬಿಡ್ತೀನಿ. ನೋಡಿ ನಿಮ್ಗೆ ಎಷ್ಟು ಬೇಕಾದರೂ ಬಿಟ್ಕೊಳ್ರಿ. ನೀವು ಎಷ್ಟು ಸ್ಟಿಚ್ ಮಾಡ್ತೀರಾ ಅಷ್ಟನ್ನು ಬಿಟ್ಕೊಂಬಿಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡಿ ನಾನು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಏನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿವಿ ಸ್ನೇಹಿತರೆ ಅದನ್ನ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಮೇಲ್ಗಡೆ ಶೋಲ್ಡ್ರು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಸೇರಿಸಿ ಬಂದಿದೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ. ನೋಡಿ ಹಾಗಾಗಿ ನಾನು ಅದರ ಪ್ರಕಾರನೇ ಮಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ನಾನು ಅದರ ಪ್ರಕಾರನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಕೂಡ ಮಾರ್ಕ್ ಮಾಡ್ತೀನಿ. ಚೆಸ್ಟ್ ಮೆಜರ್ಮೆಂಟು ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದಕ್ಕೆ ಆರ್ಮೋಲ್ ಇದು ನಾವು ಬ್ಯಾಕ್ ಶೇಪನ್ನು ನಾವು ನೋಡಿದ್ದೀವಿ ಬ್ಯಾಕ್ ಪಾರ್ಟಲ್ಲಿ. ಇವಾಗ ಇದು ಫ್ರಂಟ್ ಆರ್ಮೋಲ್ ಶೇಪು. ನೋಡಿ ಫ್ರಂಟ್ ಆರ್ಮೋಲ್ ಶೇಪು ಈ ರೀತಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದು 44 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸಿನ ಕಟ್ಟಿಂಗು. ನೋಡಿ ಇದು ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ. ಇದು ನಾನು ಈಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡ್ತೀನಿ. ಕತ್ರಿ ನಾವು ಪ್ರಾಬ್ಲಮ್ ಆಗಿದೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇದು ಶೋಲ್ಡ್ರು ಹಾಗೆ ಇದು ಆರ್ಮೋಲ್ ಅದನ್ನೆಲ್ಲ ನಾವು ಮಾರ್ಕ್ ಮಾಡ್ಕೊಂಡು ಚೆಸ್ಟ್ ಮೆಜರ್ಮೆಂಟ್ ಕೂಡ ಬ್ಯಾಕ್ ಸೈಡಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಅಳತೆ ಬ್ಲೌಸ್ ತಗೊಂಡು ನೋಡಿ ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು, ಕಾಜಾ ಪಟ್ಟಿ, ಉಕ್ಸ್ ಪಟ್ಟಿ ಎಲ್ಲವನ್ನೂ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಹಾಗೆ ಕೊರಳಿನ ಉದ್ದ ಎಷ್ಟಿದೆ ಅನ್ನೋದು ಕೂಡ ನಾವು ಅಳತೆ ಬ್ಲೌಸಿಂದಾನೇ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ಫ್ರಂಟ್ ಪಾರ್ಟನ್ನು ನಾನು ಮೆಜರ್ಮೆಂಟಿಗೋಸ್ಕರ ತಗೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಈ ಥರ ಇಟ್ಟು ಬೇಕಾದರೆ ನೀವು ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಟೇಪಲ್ಲಿ ಕೂಡ ಎಲ್ಲೆಲ್ಲಿಗಿದೆ ಡಾಟ್ ಪಾಯಿಂಟು ಅದನ್ನು ನಾವು ಮೆಜರ್ಮೆಂಟ್ ತಗೊಂಡು ಕೂಡ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ಬಿಡ್ತೀನಿ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ಮೇಲ್ಗಡೆಗೆ ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಮೇಲ್ಗಡೆಗೆ ನಾನು ಶೋಲ್ಡರ್ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿದ್ದೀನಿ. ಇವಾಗ ನೋಡಿ ನೆಕ್ ವಿಡ್ತ್ ಕೂಡ ನೆಕ್ಕಿನ ಉದ್ದ ಕೂಡ ಸಿಕ್ತು ನೋಡಿ ಸ್ನೇಹಿತರೆ. ನೋಡಿ ನೆಕ್ಕಿನ ಉದ್ದ ಕೂಡ ಇಲ್ಲಿವರೆಗೂ ಇದೆ. 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಕಾಜಾ ಪಟ್ಟಿ, ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ಅಂತ ಇದರಲ್ಲೇ ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿವರೆಗೂ ಇದೆ ಸ್ನೇಹಿತರೆ. ನಾನು ಮಾರ್ಜಿನನ್ನು ಮೆಜರ್ಮೆಂಟ್ ಮಾಡಿಲ್ಲ ಸ್ನೇಹಿತರೆ ಇನ್ನು. ನೋಡಿ ನಾನು ಎಲ್ಲಿಗಿದೆ ಅಲ್ಲಿಗೆ ಇದನ್ನು
ಕಾಜಾಪಟ್ಟಿ ಉಕ್ಸ್ಪಟ್ಟಿನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಡಾಟ್ ಪಾಯಿಂಟ್ ಕೂಡ ಇಲ್ಲಿಗಿದೆ. ನೋಡಿ ಡಾಟ್ ಪಾಯಿಂಟ್ ಕೂಡ ನಾನು ಮಾರ್ಕ್ ಮಾಡ್ಕೊತೀನಿ. ಅದು ಉದ್ದ ಕೂಡ ಎಷ್ಟಿದೆ ಅಂತ ಇಲ್ಲೇ ಮಾರ್ಕ್ ಮಾಡ್ಕೊಬೋದು. ನೋಡಿ ಅವರು ಉದ್ದ ಎಷ್ಟಿಟ್ಟಿದ್ದಾರೆ, ಈ ಬ್ಲೌಸ್ ಹೆಂಗಿದೆಯೋ ಹಾಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಮೇನ್ ಡಾಟ್ ಬಂದು ಎಲ್ಲಿವರೆಗೂ ಇದೆ ಸ್ನೇಹಿತರೆ, ನೋಡಿ ಮೇನ್ ಡಾಟ್ ಬಂದು ನೋಡಿ ಇಲ್ಲಿವರೆಗೂ ಮೇನ್ ಡಾಟ್ ಇದೆ. ನಾನು ಮೇನ್ ಡಾಟ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಇಲ್ಲಿವರೆಗೂ ಇದೆ ಸ್ನೇಹಿತರೆ. ನೋಡಿ ಸೆಕೆಂಡ್ ಡಾಟ್ ಪಾಯಿಂಟು ಇಲ್ಲಿಗಿದೆ. ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ಸೆಕೆಂಡ್ ಡಾಟ್ ಪಾಯಿಂಟು. ಇದಕ್ಕೆ ಇವಾಗ ಲೈನ್ ಹಾಕೋಣ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಒಂದು ಡಾಟ್ ಬರುತ್ತೆ. ನೋಡಿ ಡಾಟಿಗೆ ನಾವು ಅವಾಗಲೇ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನು ಡಾಟಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿಗೆ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಇಲ್ಲಿವರೆಗೂ ಬರುತ್ತೆ ಇದು. ಹಾಗೆ ನೋಡಿ ನೆಕ್ಕಿನ ಉದ್ದ ಬಂದು ಇಲ್ಲಿವರೆಗೂ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ರಿ. ಇಲ್ಲಾಂದರೆ ನಿಮ್ಮ ಇಷ್ಟ ಚೌಕ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ನಾನು ಇದಕ್ಕೆ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಇಲ್ಲಿವರೆಗೂ ಬರುತ್ತೆ. ಇದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಏನಂದ್ರೆ ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ನಾವು ಡಾಟ್ ಹಿಡಿತೀವಲ್ಲ ಸ್ನೇಹಿತರೆ, ಇದಕ್ಕೆ ಅರ್ಧ ಇಂಚು ಹೋಗುತ್ತೆ. ಹಾಗೆ ಬಂದು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಹಾಗಾಗಿ 1 ಇಂಚು ಕೆಳಗಡೆಗೆ ಡೌನಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಕೂಡ ನೋಡಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ದೀನಿ ಅರ್ಧ ಇಂಚು. ಇಲ್ಲಿಗಿದೆ ಇದು ಪಾಯಿಂಟು, ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ನೋಡಿ ಇವಾಗ ಮೇನ್ ಡಾಟಿಗೆ ಬರೋಣ ಸ್ನೇಹಿತರೆ. ನೋಡಿ ಈ ಶೋಲ್ಡರ್ ಇದೆ ಸ್ನೇಹಿತರೆ, ಶೋಲ್ಡರ್ನ ಸೆಂಟ್ರ್ ಪಾಯಿಂಟಿಗೆ ನಾವು ಡಾಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಗೆ ಬರುತ್ತೆ. ನೀವು ಡಾಟ್ ಎಷ್ಟು ಇಡ್ತೀರ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಇದಕ್ಕೆ ಡಾಟ್ ಬಂದು 2.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ 2.5 ಇಂಚು ಡಾಟನ್ನು ಇಡ್ತಾ ಇದ್ದೀನಿ. 1/4 ಇಂಚು ಒಂದು ಸೈಡ್ ಬರುತ್ತೆ ಸ್ನೇಹಿತರೆ. ನೋಡಿ ಉದ್ದ ಬಂದು ನಾವು ಇಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀವಿ ಫಸ್ಟಿಗೆ. ಅದಕ್ಕೆ ನಾವು ಇದನ್ನು ಡಾಟ್ ಪಾಯಿಂಟನ್ನು ಸೇರಿಸೋಣ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಇದನ್ನ ಇದಕ್ಕೆ ಸೇರಿಸ್ಬೇಕು. ನೋಡಿ ಈ ಲೈನನ್ನು ಇಲ್ಲಿಗೆ ಸೇರಿಸೋಣ. ಇದು ರೌಂಡ್ ಶೇಪು ನೀಟಾಗಿ ಬರುತ್ತೆ ಸ್ನೇಹಿತರೆ. ಇದು ನೋಡಿ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಇಲ್ಲಿಗೆ ನಾವು ಇದನ್ನು ಸೇರಿಸಿದ್ದೀವಿ. ಹಾಗೆ ಸ್ನೇಹಿತರೆ, ಇವಾಗ ನಮ್ಮದು ವೇಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. 38 4 ಭಾಗ ಮಾಡಿದರೆ 9.5 ಬರುತ್ತೆ. ನೋಡಿ 9.5 ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 9.5 ಅಂದರೆ ಇಲ್ಲಿ 3 ಇಂಚ್ ಇದೆ ಸ್ನೇಹಿತರೆ. ಇಲ್ಲಿ 6 ಇಂಚ್ ಇಡಬೇಕು. 3 ಇಂಚ್ ಇಲ್ಲಿ ಲೆಸ್ ಮಾಡಿದರೆ ನೋಡಿ ಅಲ್ಲಿಗೆ 9.5 ಬೇಕಲ್ವಾ. 9, 18, 30, 9.5 ನೋಡಿ ಇಲ್ಲಿಗೆ ಬರ್ತಾ ಇದೆ 9.5. ಹಾಗೆ 2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಅಲ್ಲಿವರೆಗೂ ಬಂತು. ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಆಯಿತು. ನಾವು ಅಟ್ಯಾಚ್ ಮಾಡ್ಕೊಬೇಕಾದ್ರೆ ನೆಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿಂದ ಇದನ್ನು ಒಂದು ಅರ್ಧ ಇಂಚು ಮೇಲ್ಗಡೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಸ್ನೇಹಿತರೆ. ನೋಡಿ ಇದು ಸಿಂಪಲ್ ಆಗಿ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಡಾಟ್ ಕೂಡ ನೋಡಿ ಇಲ್ಲಿ ಆರ್ಮಲ್ ಸೈಡಲ್ಲಿ ಈ ಡೌನಿಂಗಲ್ಲಿ ಡಾಟ್ ಬರುತ್ತೆ ಸ್ನೇಹಿತರೆ. ನೋಡಿ ಈ ಡೌನಿಂಗಲ್ಲಿ ಡಾಟ್ ಬರುತ್ತೆ. ನಾವು ಸ್ಟಿಚ್ ಮಾಡಬೇಕಾದ್ರೆ ಈಸಿಯಾಗಿ ಬಂದುಬಿಡುತ್ತೆ ಸ್ನೇಹಿತರೆ. ನೋಡಿ ಈ ಡಾಟ್ ಪಾಯಿಂಟು ಸ್ನೇಹಿತರೆ, ನೋಡಿ ಅವರು ಅಳತೆ ಬ್ಲೌಸಲ್ಲಿ ಈ ಕ್ರಾಸನ್ನು ತೆಗೆದುಕೊಂಡಿಲ್ಲ ಅಂದರೆ ನೋಡಿ ಡಾಟ್ ಬರುತ್ತೆ. ನೋಡಿ ಇಲ್ಲಿ ಇವರು ಡಾಟ್ ಹಿಡಿದಿದ್ದಾರೆ ಸ್ನೇಹಿತರೆ. ಬಟ್ ಇದು ನೋಡಿ ಫ್ಲಾಟ್ ಆಗಿದೆ. ನೋಡಿ ಬೆಲ್ಟ್ ನೋಡಿ ಬೆಲ್ಟ್ ಫ್ಲಾಟ್ ಆಗಿದೆ ಸ್ನೇಹಿತರೆ. ಬೆಲ್ಟ್ ಯಾವ ರೀತಿ ಮಾಡೋದನ್ನೇ ಡಿಫ್ರೆಂಟ್ ಆಗುತ್ತೆ. ನೋಡಿ ಇನ್ನೇನಾದರೂ ನಾವು ಮೇಲ್ಗಡೆ ತಗೊಂಡಿದ್ದೀವಿ ಅಂದರೆ ಈ ಡಾಟ್ ಬರಲ್ಲ ಸ್ನೇಹಿತರೆ. ಅದೇ ರೀತಿ ಬೆಲ್ಟ್ ಮಾಡಿದರೆ ನಾವು ಬೆಲ್ಟಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಒಂದು ಅರ್ಧ ಇಂಚು ಮೇಲ್ಗಡೆಗೆ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ಟ್ ಶೇಪ್ ಕೂಡ ಸ್ವಲ್ಪ ಮೇಲಕ್ಕೆ ಹೆಚ್ಚಿಗೆ ತಗೊಂತೀನಿ. ಅದಕ್ಕಿಂತ ಅದು ತಗೊಂಡಾಗ ಸರಿಯಾಗುತ್ತೆ ಸ್ನೇಹಿತರೆ. ನೋಡಿ ಇದರಲ್ಲಿ ಏನೋ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ನಾವು ಇವಾಗ ಡಾಟನ್ನು ಮೇನ್ ಡಾಟು ಇವೆಲ್ಲ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡ್ಕೊತ ಇದ್ದೀನಿ. ಈ ಥರ ನ್ಯಾಚ್ ಹಾಕಂತ ಇದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ಸ್ಟಿಚಿಂಗ್ ಹೊಡಿಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ. ಬೇಕಂದರೆ ಮಾತ್ರ ಕಮೆಂಟ್ ಮಾಡಿದರೆ ಮಾತ್ರ ಹಾಕ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಬೆಲ್ಟನ್ನು ಕಟ್ ಮಾಡೋಣ.
ಸ್ನೇಹಿತರೆ ನೋಡಿ, ಇದು ಬೆಲ್ಟ್ ಕಟ್ ಮಾಡಿದ ಕೆಳಗಡೆ ಭಾಗನೇ ನಾನು ಇಟ್ಕೊಂಡಿದ್ದೀನಿ ಈ ರೀತಿ. ಸ್ನೇಹಿತರೆ ನೋಡಿ, ಕೆಳಗಡೆಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಿದ್ದೀನಿ. ಒಂದು ಅಂದಾಜಲ್ಲಿ ಲೈನ್ ಹಾಕ್ತಾ ಇದ್ದೀನಿ. ಬಟ್ಟೆ ವೇಸ್ಟ್ ಮಾಡಲಿದ್ದಂಗೆ ಈ ಥರ ಲೈನ್ ಹಾಕೊಂಡ್ರೆ ಈಸಿ ಆಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿಂದ ನೋಡಿ 9.5 ಇಂಚು ನಮಗೆ ಅಗಲ ಬೇಕಾಗುತ್ತೆ ಬೆಲ್ಟು. ಬೆಲ್ಟ್ ಉದ್ದ ಬಂದು 9.5 ಬೇಕಾಗುತ್ತೆ ನೋಡಿ. 10 ಇಂಚ್ ಇಟ್ಕೊತಾ ಇದ್ದೀನಿ. ಅರ್ಧ ಇಂಚ್ ಜಾಸ್ತಿನೇ ಇಟ್ಕೊಳ್ರಿ. 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿವರೆಗೂ ಇದೆ. ಇವಾಗ ನೋಡಿ ನಾವು ಎಷ್ಟಿದೆ ಅಂತ ನೋಡ್ಕೊಳೋಣ. ಹಳತೆ ಬ್ಲೌಸಲ್ಲಿ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ನಾನು ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮಿದ್ರಿಗೆ. ಇದು ಫ್ಲಾಟ್ ಆಗಿದೆ ಸ್ನೇಹಿತರೆ. ಇವರು ಕರ್ವಿ ಸೇಪಲ್ಲಿ ಇದನ್ನು ಬೆಲ್ಟನ್ನು ಸೇಪ್ ಮಾಡಿಲ್ಲ ಅವರು ಸ್ನೇಹಿತರೆ. ನೋಡಿ, ಇದು ರೆಡಿ ಬಂದು 2 ಕಾಲಿದೆ. 2 ಕಾಲಿಗೆ ನಾವು 1 ಇಂಚನ್ನು ಆ್ಯಡ್ ಮಾಡಿದರೆ 3 ಕಾಲು ಆಗುತ್ತೆ ಸ್ನೇಹಿತರೆ. 3.5 ಇಂಚ್ ಇಡ್ತಾ ಇದ್ದೀನಿ. 1/4 ಇಂಚು ಜಾಸ್ತಿನೇ ಇಡ್ತೀನಿ. ಹಾಗೆಯೇ ಈ ಸೈಡ್ ಬಂದು ಎಷ್ಟಿದೆ, ಲಾಸ್ಟ್ ಸೈಡು ನೋಡಿ, ಎಂಡ್ ಸೈಡ್ ಬಂದು ಸ್ನೇಹಿತರೆ ಇದು ಕೂಡ 2 ಇಂಚ್ ಇದೆ ನೋಡಿ. ನಾನು 2 ಕಾಲು ಇಡ್ತಾ ಇದ್ದೀನಿ. 2 ಕಾಲು ಅಂದರೆ ಅಲ್ಲಿಗೆ 3 ಕಾಲು ಆಗುತ್ತೆ ನೋಡಿ. 3 ಕಾಲು ಅವರು ಹೇಳಿದೆ ಸ್ನೇಹಿತರೆ. ಅವಾಗಲೇ ಅವ್ರು ಫ್ಲಾಟಾಗಿ ಇಟ್ಟಿದ್ದಾರೆ. ನಾವು ಇಲ್ಲಿ ಸ್ವಲ್ಪ ಡೌನಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು 3 ಕಾಲಿದೆ, 3 ಕಾಲಿದೆ. ನಾವು ಇದನ್ನು ನೋಡಿ 2 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಮುಕ್ಕಾಲು ಅಂದರೆ ಸ್ನೇಹಿತರೆ ಡಾಟ್ ಪಾಯಿಂಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸುಮಾರು 4 ಇಂಚಿಗೆ ಇದನ್ನು ಡೌನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಆ ಡಾಟ್ ಪಾಯಿಂಟ್ ಹತ್ರ ಈ ಪಾಯಿಂಟ್ ಬಂದರೆ ಇನ್ನೂ ಫಿಟ್ಟಿಂಗಾಗಿ ಕೂರುತ್ತೆ ಸ್ನೇಹಿತರೆ ಬ್ಲೌಸು. ಹಾಗಾಗಿ ನೋಡಿ, ಅಲ್ಲಿಗೆ ನಾವು ಈ ಬೆಲ್ಟ್ನ ಡೌನಿಂಗನ್ನು ಮಾರ್ಕ್ ಮಾಡ್ಕೋಬೇಕು. ಅವರು ಖಂಡಿತ ಫ್ಲಾಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾರೆ ನೋಡಿ. ಆ ಥರ ಮಾಡ್ಕೋಬಾರ್ದು ಸ್ನೇಹಿತರೆ. ನೋಡಿ, ಇದನ್ನು ಸ್ವಲ್ಪ ಈ ಸೇಪಲ್ಲಿ ನೀವು ಮಾರ್ಕ್ ಮಾಡ್ಕೊಂಬಿಡಿ, ಕಟ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಮಾರ್ಕ್ ಮಾಡ್ಕೊಂಡು ನೋಡಿ, ಇವಾಗ ಇದು ಬೆಲ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ನಾವು ಇವಾಗ ಬೆಲ್ಟನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ, ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಾನು ಒಂದು ಸೈಡ್ ಪೀಸ್ ಕೊಡ್ತೀನಿ ಅದಕ್ಕೆ. ಇವಾಗ ನೋಡಿ, ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ಕಟ್ ಮಾಡೋಣ ಸ್ನೇಹಿತರೆ. ನಾವು ಇದರಲ್ಲಿ ಜಾಸ್ತಿ ಏನೋ ಟ್ರೈ ಮಾಡೋದು ಬೇಡ. ಸ್ಲೀವ್ ಕ್ರಾಸ್ ಎಷ್ಟು ಇಡಬೇಕು ಅಷ್ಟು ಇಡಬೇಕು ಇವಕ್ಕೆಲ್ಲ ತಲೆ ಕೆಡಿಸೋದು ಬೇಡ ಸ್ನೇಹಿತರೆ. ಅಳತೆ ಬ್ಲೌಸ್ ಕೊಟ್ಟಾಗ ಕರೆಕ್ಟ್ ಇದೆ ಅಂದಾಗ ಅವರು ಕೇಳಬೇಕು ಸ್ನೇಹಿತರೆ. ಅಳತೆ ಬ್ಲೌಸ್ ಇಸ್ಕೊಂಡಾಗ ನೋಡಿ, ಏನಾದ್ರು ಪ್ರಾಬ್ಲಮ್ ಇದ್ದರೆ ಇವಾಗ ಹೇಳಿಬಿಡ್ರಿ ಅಂತ. ಅವರು ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ. ಕರೆಕ್ಟಾಗಿದೆ, ನನಗೆ ಇದೇ ಅಳತೆ ಹೊಲ್ಕೊಡು ಅಂದಾಗ ನಾವು ಎಕ್ಸ್ಟ್ರಾ ಏನೋ ಟ್ರೈ ಮಾಡೋಕೆ ಹೋಗ್ಬಾರ್ದು ಸ್ನೇಹಿತರೆ. ಆ್ಯಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಾಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. 1/4 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ ತಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ 2 ಇಂಚು ನಾನು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇಲ್ಲಿಗೆ ನಾನು ಇದಕ್ಕೆ ಒಂದು ಕ್ರಾಸನ್ನು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇದಕ್ಕೂ ಒಂದು ಅಳತೆ ಇದೆ ಸ್ನೇಹಿತರೆ. ಈ ರೀತಿ ಕಟ್ ಮಾಡೋದು ನಿಮಗೆ ನಾನು ನನ್ನ ಚಾನಲಲ್ಲಿ ಇದೆ ಸ್ನೇಹಿತರೆ. ಅದೊಂದು ಪೇಪರ್ ಕಟಿಂಗ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ದವ್ರು ನೋಡಿ. ಹಾಗೆ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ ಸ್ನೇಹಿತರೆ ಆ ವಿಡಿಯೋದ ಲಿಂಕನ್ನು. ಇದನ್ನು ಯಾವ ರೀತಿ ಸೇಪ್ ಕಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದರಲ್ಲಿ ನಾವು ಫ್ರಂಟ್ ಸೇಪನ್ನು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 2 ಪೀಸ್ ತೊಗೊಂಡು ನೋಡಿ ನಾನು ಫ್ರಂಟ್ ಸೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನಾವು ಫ್ರಂಟ್ ಸೇಪನ್ನು. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಶೇಪ್ ಆಯಿತು, ಇದು ಬ್ಯಾಕ್ ಶೇಪ್ ಆಯಿತು. ಇವಾಗ ಇದಕ್ಕೆ ಇದನ್ನು ನಾವೇನು ಕಟ್ ಮಾಡ್ಕೊಂಡಿವಿ ಸ್ನೇಹಿತರೆ, ಇದನ್ನು ನಾವು ಇಟ್ಟು ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಇದನ್ನು ಕಟ್ ಮಾಡ್ಕೊಂಬಿಟ್ರೆ ಸಾಕು. ತುಂಬ ಈಸಿ ಆಗುತ್ತೆ ನೋಡಿ ನಾವು ಲೈನಿಂಗ್ ಅಟ್ಯಾಚ್ ಮಾಡೋದು. ನಾನು ನಿಮಗೆ ನೆಕ್ಸ್ಟ್ ಇದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ, ದಯವಿಟ್ಟು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.